ಏನಿಲ್ಲ ಈಗ ಎಲ್ಲೋ ಹೋಗಿ ಕೂಲಿ ಮಾಡೋದ್ಕಿನವ, ಎಲ್ಲೋ ಹೋಗಿ ಯಾರ ಕೈ ಕೆಳಗೆ ಕೆಲಸ ಮಾಡೋದ್ಕಿನವ ನಮ್ಮ ಜಮೀನು, ನಮ್ಮ ಫಾರಮ್ಮು, ನಮ್ಮ ಉದ್ಯೋಗ ಸೃಷ್ಟಿ ಮಾಡ್ಕೊಂಡಿದ್ದೀವಿ ಅಷ್ಟೇ. ಯಾರು ಏನು ಹೇಳಂಗಿಲ್ಲ. ಇದು ನಾನೇ ಲೇಬರು, ನಾನೇ ಮಾಲೀಕ, ನಾನೇ ಆಳು, ನಾನೇ ಸಾವುಕಾರ. ಅಂದರೆ 10 ಟನ್ ಆಗುತ್ತೆ. ಒಂದು 6.5-7 ರೂಪಾಯಿ ಬಂತು ಅಂದರೆ 65,000ರಿಂದ 70,000. ಒಂದು 8 ರೂಪಾಯಿ 8.5 ಬಂತು ಅಂದರೆ 80,000-85,000 ಈ ಥರ. ಮಿನಿಮಮ್ ಅಂತಂದರೆ ಒಂದು 60,000 ರೂಪಾಯಿದಿಂದ ಹಿಡಿದು ಮ್ಯಾಕ್ಸಿಮಮ್ಮು ಒಂದು 90,000 ಲಕ್ಷದವರೆಗೂ ಇದಾವೆ. ಕೆಲವರು ಲಕ್ಷ ಸರ್, ಇವಾಗ ನೀವು ಕೋಳಿ ತರಬೇಕು ಅಂದರೆ ಯಾವ ರೀತಿ ತರ್ತೀರಾ? ಕೋಳಿ ತರಬೇಕು ಅಂತಂದರೆ ಇದು ಅಲ್ಲಿ ಕಂಪ್ನಿಗೆ ಅಟ್ಯಾಚ್ ಆಗಿರ್ತೀವಿ. ನಮಗೆ ಮರಿ ಬರೋದಕ್ಕೆ ನಾವು ಒಂದು ವಾರ ಮುಂಚಿತವಾಗಿ ಹೇಳ್ತಾರೆ. ಅವಾಗೆಲ್ಲ ಶೆಡ್ ಕ್ಲೀನಿಂಗ್ ಮಾಡ್ತೀವಿ. ಫಸ್ಟು ಗೊಬ್ಬರ ಎಲ್ಲ ಹಳೆ ಕೋಳಿದೆಲ್ಲ ಗೊಬ್ಬರ ಎತ್ಬಿಟ್ಟು ಎಲ್ಲ ಕಸ ಹೊಡೆದು ನೀಟಲ್ಲಿ ಫೀಡರ್ ಬಾಕ್ಸು, ಡ್ರಿಂಕರು, ಈ ನಿಪ್ಪಲ್ ಸಿಸ್ಟಮು ಏನಿದೆ ಎಲ್ಲ ವಾಶ್ ಮಾಡ್ಕೊಂಡು ಎಲ್ಲ ಬ್ರೂಡಿಂಗ್ ಕಟ್ಕೊಂತೀವಿ. ಬ್ರೂಡಿಂಗ್ ಕಟ್ಕೊಂಡು ಒಂದು 35-40 ಗ್ರಾಮ್ ಇರೋ ಮರಿ ಬರುತ್ತೆ. ಮರಿ ಬಂದಾಗ ಇದರಲ್ಲಿ ಬ್ರೂಡಿಂಗಲ್ಲಿ ಭಾಳ ನೀಟಲ್ಲಿ ನೋಡ್ಕೋಬೇಕು. ಇದನ್ನು ಒಂದು 40 ಗ್ರಾಮ್ ಮರಿ ಬರುತ್ತೆ ಅಂದರೆ ಭಾಳ ಇದು ಹುಷಾರ ನೋಡ್ಕೋಬೇಕಾಗುತ್ತೆ. ಇದನ್ನು ಅವತ್ತು ರಾತ್ರಿ ಹುಟ್ಟುತ್ತೆ, ಬೆಳಗ್ಗೆ ಬರುತ್ತೆ ಅದು ಮರಿ. ಇಲ್ಲ ಬೆಳಗ್ಗೆ ಹುಟ್ಟಿರುತ್ತೆ, ರಾತ್ರಿ ಬರುತ್ತೆ ಮರಿ. ಇದೇನಪ್ಪ ಅಂತಂದರೆ ಮರಿ ಬರುತ್ತಲ್ಲ, ಆವಾಗ ನಾವು ಏನು ಈ ಗ್ಯಾಸಲ್ಲಿ ಇಟ್ಕೊಡ್ತೀವಿ. ಗ್ಯಾಸ್ ಬ್ರೂಡಿಂಗ್ ಅಂತ ಬರುತ್ತೆ. ಗ್ಯಾಸ್ ಬ್ರೂಡಿಂಗಲ್ಲಿ ಗ್ಯಾಸ್ ಅಟ್ಯಾಚ್ ಮಾಡಿಬಿಟ್ಟು ಪ್ಲೇಟ್ ಬರುತ್ತೆ. ಆ ಪ್ಲೇಟ್ ಸಿಸ್ಟಮಲ್ಲಿ ಇಟ್ಕೊಡ್ತೀವಿ. ಕೆಳಗಡೆ ಕಾವು ಬರುತ್ತೆ, ಮರಿ ಎಲ್ಲ ಈಟಲ್ಲಿರ್ತವೆ. ಅವಾಗ ಎಲ್ಲ ರೌಂಡ್ ಮಾಡಿಬಿಟ್ಟು ಮರಿ ಬಿಟ್ಕೊತೀವಿ ನಾವು. ಆವಾಗ ದಿನ ಆದಂಗೆ 3 ದಿವಸಕ್ಕೆ ರೌಂಡ್ ತೆಗೆದ್ಬಿಟ್ಟು ಪಾರ್ಟಿಷನ್ ಹಾಕ್ಬಿಟ್ಟು ಆ ಥರ ತಗಡು ಹಾಕಿದ್ವಲ್ಲ, ಆವಾಗ ಒಂದು 15 ದಿನಕ್ಕೆ ಫುಲ್ ಶೆಡ್ ಮಾಡ್ತೀವಿ ಅದನ್ನು. ಆವಾಗ ಅಲ್ಲಿ ಇನ್ನೇನು ಮರಿಗೆಲ್ಲ ಕಂಪ್ನಿ ಕಡೆಯಿಂದನೇ ಮೆಡಿಸಿನ್ ಬರುತ್ತೆ. ಮರಿ ಪೌಡ್ರು, ವ್ಯಾಕ್ಸಿನ್ನು ಎಲ್ಲ ಕಂಪ್ನಿನೇ ಕೊಡುತ್ತೆ. ಕಂಪ್ನಿ ಜಾಯ್ನ್ ಆದರೆ ಏನೇನು ಕೊಡ್ತಾರಲ್ಲ ನೀವು? ನಮಗೆ ಬ್ಯಾಚಿಗೂ ಫೀಡು, ಮರಿ, ಮೆಡಿಸಿನ್ ಕೊಡ್ತಾರೆ. ಪ್ರತಿಯೊಂದು ಅವರೇ ಕೊಡ್ತಾರೆ. ಇವಾಗ ಏನು ನಾವೇನು ಮತ್ತೆ ಇಲ್ಲ, ಪ್ರತಿಯೊಂದಲ್ಲ, ಇದಷ್ಟೇ 3 ಮಾತ್ರ. ಫೀಡು, ಮರಿ, ಮೆಡಿಷನ್ನು ಅಷ್ಟೇ ಕೊಡೋದು. ಇದೇನು ಕೋಳಿಗಳು ಸಾಕ್ಬಿಟ್ಟು ಫೀಡ್ ಕಡಿಮೆ ತಿಂದು ಕೋಳಿ ತೂಕ ಜಾಸ್ತಿ ಬಂದು FCR ಬರೋ ಥರ ಮಾಡಿಕೊಟ್ರೆ ರಿಸಲ್ಟ್ ಜಾಸ್ತಿ, ನಮಗೆ ಕಾಸ್ಟ್ ಜಾಸ್ತಿ ಸಿಗುತ್ತೆ, ನಮಗೆ ಲಾಭ ಜಾಸ್ತಿ ಬರುತ್ತೆ. ಇವಾಗ ಕಂಪ್ನಿಯವ್ರು ತಾಂತಾರಲ್ಲ ನಿಮ್ಮ ಹತ್ರ, ಇವಾಗ KG ಲೆಕ್ಕ ತಾಂತಾರ, ಕೋಳಿ ಲೆಕ್ಕ ತಾಂತಾರ? ಇದು ನಮಗೆ KG ಲೆಕ್ಕನೇ. ಇದು ಯಾವ ರೀತಿ ಬರುತ್ತೆ ಅಂದರೆ FCR ಅಂತ ಬರುತ್ತೆ ಇಲ್ಲಿ ಕೋಳಿಲಿ. ಪ್ರತಿ ಕಂಪ್ನಿಲಿ FCR ಇರುತ್ತೆ. FCR ಅಂತಂದರೆ ಈಗ ನಾನು ಹೇಳ್ತಿರೋದು FCR ಅಂತಂದರೆ ಯಾರಿಗೂ ಗೊತ್ತಾಗಲ್ಲ. ಅದು ನನಗೆ ಬಿಡಿಸಿ ಹೇಳ್ಬೇಕಪ್ಪ ಅಂತಂದರೆ, ಕೋಳಿ ಒಂದು 4 kg ಫೀಡ್ ತಿಂದ್ಬಿಟ್ಟು ಒಂದು 2.5 kg ಬರಬೇಕು ಅಂತ ಇರುತ್ತೆ ತೂಕ. 40 ದಿನಕ್ಕೆ 4 kg ಫೀಡ್ ತಿಂದು 2.5 kg ಬರಬೇಕು ಅಂತ ಇರುತ್ತೆ. ಅದು 3.5-3.25 kg ತಿಂದು ಅದೇ 2.5 kg ಬಂದರೆ FCR ಡೌನ್ ಆಗುತ್ತೆ. ಫೀಡ್ ಕಡಿಮೆ ತಿಂದು ಬಾಡಿ ವೆಯ್ಟ್ ಜಾಸ್ತಿ ಬಂದಿರುತ್ತೆ ಕೋಳಿದು. ಆವಾಗ ಏನಾಗುತ್ತೆ, ನಮಗೆ KGಗೆ 7 ರೂಪಾಯಿ ಸಿಗೋದು 8-8.5-9 ರೂಪಾಯಿ ಆಗುತ್ತೆ. FCR ಕಡಿಮೆ ಮಾಡಿದರೆ, ಫೀಡು ಕಡಿಮೆ ತಿಂದು ಬಾಡಿ ವೆಯ್ಟ್ ಜಾಸ್ತಿ ಬಂದರೆ, ಕೋಳಿ ತೂಕ ಜಾಸ್ತಿ ಬಂದರೆ ಅವಾಗ ಏನಾಗುತ್ತೆ, ಈಗ ಒಂದು 5,000 ಕೋಳಿ ಅಂದರೆ 10 ಟನ್ ಆಗುತ್ತೆ. ಒಂದು 6.5-7 ರೂಪಾಯಿ ಬಂತು ಅಂದರೆ 65,000ರಿಂದ 70,000. ಒಂದು 8 ರೂಪಾಯಿ 8.5 ಬಂತು ಅಂದರೆ 80,000-85,000 ಈ ಥರ. ಒಂದು ಬ್ಯಾಚಿಗೆ 85,000. ಮಿನಿಮಮ್ ಅಂತಂದರೆ ಒಂದು 60,000 ರೂಪಾಯಿದಿಂದ ಹಿಡಿದು ಮ್ಯಾಕ್ಸಿಮಮ್ಮು ಒಂದು 90,000 ಲಕ್ಷದವರೆಗೂ ಇದ್ದಾವೆ. ಕೆಲವರು ಲಕ್ಷ ಚಿಲ್ಲರೆನೂ ತಾಂತಿದ್ದಾರೆ, ಕೆಲವರು 60,000ನೂ ತಾಂತಿದ್ದಾರೆ, ಕೆಲವರು 80,000 ತಾಂತಿದ್ದಾರೆ. ಅವರ ಶ್ರಮದ ಮೇಲೆ, ಅವರು ಸಾಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ತಾಂಡಿರೋದ್ರಲ್ಲಿ ಒಂದು ಬ್ಯಾಚಿಗೆ 5,000 ಕೋಳಿಗೆ ಎಷ್ಟು ತಾಂಡಿದ್ದೀರಾ? ನಮ್ಮದು ಮಿನಿಮಮ್ ಅಂದರೆ ಒಂದು 60,000 ತಾಂಡಿದ್ದೀವಿ. ಆವ್ರೇಜ್ ಅಂದರೆ ಒಂದು 75,000 ತಾಂಡಿದ್ದೀವಿ. ಜಾಸ್ತಿ ಅಂತಂದರೆ ಲಕ್ಷನೂ ತಗೊಂಡಿದ್ದೀವಿ. ಈಗ ಆವ್ರೇಜೇ ನಮ್ಮದು ಯಾವಾಗಲೂ ಲೆಕ್ಕ. ಒಂದು 75,000, ಒಂದು 70-75,000 5,000 ಕೋಳಿಗೆ 2 ಶೆಡ್ಡಿಂದ 1.5 ಒಂದು 41.5 ತಗೊಂತೀವಿ. 1.5 ಲಕ್ಷ ಒಟ್ಟು 10,000 ಕೋಳಿ ಆಗುತ್ತೆ. 10,000 ಕೋಳಿ ಆಗುತ್ತೆ. ಒಟ್ಟು ಏನು ಅನ್ಸುತ್ತಣ್ಣ ಇವಾಗ? ಏನಿಲ್ಲ ಈಗ ಎಲ್ಲೋ ಹೋಗಿ ಕೂಲಿ ಮಾಡೋದ್ಕಿನವ, ಎಲ್ಲೋ ಹೋಗಿ ಯಾರ ಕೈ ಕೆಳಗೆ ಕೆಲಸ ಮಾಡೋದ್ಕಿನವ ನಮ್ಮ ಜಮೀನು, ನಮ್ಮ ಫಾರಮ್ಮು, ನಮ್ಮ ಉದ್ಯೋಗ ಸೃಷ್ಟಿ ಮಾಡ್ಕೊಂಡಿದ್ದೀವಿ ಅಷ್ಟೇ. ಯಾರು ಏನು ಹೇಳಂಗಿಲ್ಲ. ಇದಕ್ಕೆ ನಾನೇ ಲೇಬರು, ನಾನೇ ಮಾಲೀಕ, ನಾನೇ ಆಳು, ನಾನೇ ಸಾವುಕಾರ. ಇದಕ್ಕೆ ಎಲ್ಲ ನನ್ನ ಕೈಯಲ್ಲಿರುತ್ತೆ. ಏನು ಇದಿಲ್ಲ. ನಾನಿಗೆ ಕೆಲಸ ಮಾಡೋವಷ್ಟು ಇದಿರಬೇಕು,
ಪೇಷನ್ಸ್ ಇರಬೇಕು. ಮಾಡದೆ ಬಿಟ್ಟೆ ಓದಿ ಅನ್ಬಾರ್ದು. ಇದು ಇಲ್ಲಿ ಕೆಲಸ ಏನೈತೆ ಇದು ನೀಟಾಗಿ ಮಾಡಬೇಕು, ಆಮೇಲೆ ಬೇರೆ ಕೆಲಸ ಮಾಡ್ಕೊಬೇಕು. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಟ್ಟು ಇವಾಗ ರೈತರಿಗೆ ಹೇಳ್ದಾರೆ ಕೋಳಿ ಫಾರಂ ಮಾಡೋರಿಗೆ ಏನು ಹೇಳ್ತೀವಿ? ರೈತರಿಗೆ ನಾನು ಹೇಳೋದಾದ್ರೂ ಒಂದು ಮಾತು ಅಂದರೆ, ನೀವು ದುಡ್ಡು ಇದು ಮಾಡ್ತಿರೋ ದುಡ್ಡು ಇಲ್ದಲೇ ಮಾಡ್ತಿರೋ ಗೊತ್ತಿಲ್ಲ, ನಿಮಗೆ ಅದ್ರ ಮೇಲೆ ಪ್ರೀತಿ ಇರಬೇಕು, ಕೆಲಸ ಮಾಡೋದ್ರ ಮೇಲೆ ಆಸಕ್ತಿ ಇರಬೇಕು. ಮೊದಲನೇದಾಗಿ ಆಸಕ್ತಿ ಇದ್ದು ಶ್ರಮ ವಹಿಸಿ. ಇದು ಟೆನ್ಷನ್ ಕೆಲಸ, ಸ್ವಲ್ಪ ಟೆನ್ಷನ್ ಇರುತ್ತೆ ಈ ಬಿಸ್ನೆಸ್ಸಲ್ಲಿ, ಟೆನ್ಷನ್ ಇರುತ್ತೆ. ಲೇಬರ್ದು ಈ ಮರಿ ಕೋಳಿ ದೊಡ್ಡವಾದ ತುಂಬಿಸಬೇಕಾದ್ರೆ ನೈಟ್ ಕೆಲಸ ಇರುತ್ತೆ, ಮಳೆ ಬರ್ತಿರುತ್ತೆ. ಎಲ್ಲ ಟೈಮು ಮಳೆ ಬರ್ತಿರಲ್ಲ, ಲೇಬರ್ ಕರ್ಕೊಂಬರ್ಬೇಕು, ತುಂಬಿಸ್ಬೇಕು, ಕಳಿಸ್ಬೇಕು, ಅದೆಲ್ಲ ಇರುತ್ತೆ. ಏನಪ್ಪ ಅಂದರೆ ಪೇಷನ್ಸಿಂದ ಕೆಲಸ ಮಾಡಬೇಕು. ಒಂದು ಕಂಪ್ನಿಗೆ ಜಾಯಿನ್ ಆಗಬೇಕು ಅಂದರೆ ಮೊದಲು ಏನು ಇಂಪಾರ್ಟೆಂಟ್? ಕಂಪ್ನಿ ಜಾಯಿನ್ ಆಗಬೇಕು ಅಂದರೆ ಮ್ಯಾನೇಜರು ಸೂಪರ್ವೈಸರ್ ಬರ್ತಾರೆ, ಬಂದ್ಬಿಟ್ಟು ಶೆಡ್ಡೆಲ್ಲ ನೋಡ್ತಾರೆ. ಫಸ್ಟು ವ್ಯವಸ್ಥೆ ಯಾವ ಥರ ಇದೆ ಅಂತ ವ್ಯವಸ್ಥೆ ನೋಡಿ, ಅವ್ರಿಗೆ ವ್ಯವಸ್ಥೆ ಓಕೆ ಆದರೆ ಕಂಪ್ನಿಗೆ ಅಟ್ಯಾಚ್ ಮಾಡ್ಕೊತಾರೆ. ನಮ್ಮನ್ನು ಕಂಪ್ನಿಗೆ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಾವು ನಿನ್ನೇನು ಮಾಮೂಲು ಒಂದು ಕಂಪ್ನಿಗೆ ಅಟ್ಯಾಚ್ ಅಂತಂದರೆ ಒಂದು 8 ಲಕ್ಷ ಬಂಡವಾಳ ಹಾಕ್ತಾರೆ. ಒಂದು 5,000 ಕೆಪಾಸಿಟಿ ಇದೊಂದು ಫಾರಮ್ಮು ಅಂದರೆ 8 ಲಕ್ಷ ಅವರಿಗೆ ಕಾಸ್ಟ್ ಬೀಳುತ್ತೆ ಅವರಿಗೆ. ಹಂಗಾಗಿ ಏನು ಮಾಡ್ತಾರೆ, ನಮ್ಮ ಹತ್ರ ಖಾಲಿ ಚೆಕ್ಕು, ನಮ್ಮದು ಆಧಾರ್ ಕಾರ್ಡು, ಫೋಟೋ, ಈ ನಾವು ಯಾವ ಜಮೀನಲ್ಲಿ ಮಾಡಿದ್ದೀವಿ ಪಾಣಿ ಎಲ್ಲ ತಗೊಳ್ತಾರೆ. ಇವಾಗ ಜಮೀನಲ್ಲಿ ಯಾವ ಜಮೀನು ಅದೂ ಇಂಪಾರ್ಟೆಂಟ್. ಇವಾಗ ನಾವು ಯಾರು ಬಾಡಿಗೆ ತಂದು ಮಾಡೋದಾದ್ರೆ ಅದೇ ಯಾವ ರೀತಿ ಮಾಡ್ಬೋದು? ಬಾಡಿಗೆ ತಂದು ಮಾಡೋದಾದರೆ ಯಾರ ಜಮೀನು ಅದಕ್ಕೆ ಯಾರು ವಾರಸ್ದಾರಾಗಿರ್ತಾರೋ ಅವ್ರ ಹೆಸ್ರು ಮೇಲೆ ನಡೆಯುತ್ತದು. ಏನು ತೊಂದರೆ ಆಗಲ್ಲ. ಮಟ್ಟು ತಾಂಡಿರ್ತಾರಲ್ಲ ಅವರಿಗೆ ಲೀಸಿ ತಂದು ಮಾಡೋದು. ಅದು ಹೆಂಗೆ ಅಂದರೆ ಕಂಪ್ನಿಗಳ ಮೇಲೆ ಡಿಪೆಂಡು. ಕೆಲವು ಕಂಪ್ನಿ ಲೀಸಿ ಮಾಡಿದರಿಗೆ ಕೊಡುತ್ತೆ, ಕೆಲವು ಕಂಪ್ನಿ ಲೀಸಿ ಮಾಡಲ್ದರಿಗೆ ಕೊಡಲ್ಲ. ಇಲ್ಲಿ ಅದು ಅವ್ರವ್ರ ಕಂಪ್ನಿ ಮೇಲೆ, ಮ್ಯಾನೇಜರ್ ಮೇಲೆ, ಸೂಪರ್ವೈಸರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಅವ್ರವರು ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿರುತ್ತೋ ಹಂಗೆ ಮಾಡ್ಬೋದು. ಈಗೇನಪ್ಪ ಅಂದರೆ ಈಗ ಲೀಸಿ ಕಡಿಮೆ, ಸ್ವಂತ ಓನಾಗೆ ಎಲ್ಲ ಮಾಡ್ತಾರೆ. ಇನ್ನೇನು ಅಷ್ಟು 10 ಲಕ್ಷ ಬಂಡವಾಳ ಹಾಕ್ತಾನೆ ಅಂದರೆ ಯಾರೋ ಒಬ್ಬ ಲೀಸಿ ಕೊಡ್ತಾನೆ. ನೀನೆಲ್ಲ ಏನು ಮಾಡ್ತಾರೆ ಅಂದರೆ ಎಲ್ಲ ಸ್ವಂತವಾಗೇ ಮಾಡ್ತಾರೆ. ಹಿಂಗಿರ್ತವೆ. ಇವಾಗ ಒಂದ್ಸತಿ ಕಂಪ್ನಿ ಜಾಯ್ನ್ ಆಯಿತು ಅಂದರೆ ಕೋಳಿ ಅವರೇ ಕೊಡ್ತಾರ ಮರಿಗಳು? ಮರಿ ಫಸ್ಟ್ನೇ ದಿನದಿಂದ ಎಷ್ಟು ದಿನ ತನಕ ಸಾಕ್ತೀರಾ ಸರ್? ಇದು 1ನೇ ದಿನ ಬಂತು ಅಂದರೆ ಮೊದಲನೇ ದಿನ ಮ್ಯಾಕ್ಸಿಮಮ್ 45 ಡೇಸು, 45 ದಿನ ಅಷ್ಟೇ. 45 ದಿನ ಒಂದು ಬ್ಯಾಚ್ 45 ದಿನ. ಇದು 36, 37ರಿಂದಲೇ ಇದು ತುಂಬ ಕಮೆಂಟ್ಸ್ ಮಾಡ್ತಾನೆ. ಈ ಕೋಳಿ ಯಾವ ರೀತಿ ಡೆವಲಪ್ ಇತ್ತು ಅಂದರೆ 37, 38ಕ್ಕೆ ಎತ್ತುತ್ತಾನೆ. ಇಲ್ಲ ಡೆವಲಪ್ ಕಡಿಮೆ ಇತ್ತು ಅಂದರೆ 40 ದಿವಸಕ್ಕೆ, 41, 42 ದಿವಸಕ್ಕೆ ತುಂಬ್ತಾನೆ. ಭಾಳ ರೇಟ್ ಏನಾರು ವೇರಿಯೇಷನ್ ಆಯ್ತು ಅಂದರೆ ಒಂದು ಸ್ವಲ್ಪ ಲೇಟ್ ಮಾಡ್ತಾನೆ. 45 ದಿನ ಮಾಡ್ಬೋದು. 45 ದಿನದವರೆಗೂ ಅವ್ರಿಗೂ ಕಂಪ್ನಿನೂ ಹಿಡ್ಕೊಳ್ಳಲ್ಲ. ಫೀಡು ಹೆವಿ ಬೇಕಾಗುತ್ತೆ. 5,000 ಕೋಳಿ ಅಂದರೆ ಒಂದು ದಿನಕ್ಕೆ 15 ಚೀಲ ಫೀಡ್ ಬೇಕಾಗುತ್ತೆ. 5 ದಿನ ಅಂದರೆ 15, 5, 75 ಚೀಲ ಫೀಡ್ ಹೋಗುತ್ತೆ. ಒಂದು ಬ್ಯಾಗ್ ಫೀಡು 2,000 ರೂಪಾಯಿ. 75 ಬ್ಯಾಗು ಅಂತಂದರೆ 1,50,000 ರೂಪಾಯಿ. 5 ದಿನಕ್ಕೆ 1,50,000 ರೂಪಾಯಿ ಫೀಡ್ ತಿಂದಾಗ್ತವೆ ಲಾಸ್ಟ್ ಡೆಡ್ ಆ್ಯಂಡ್ ಟೈಮಲ್ಲಿ. ಹಂಗಾಗಿ ಸಾಮಾನ್ಯವಾಗಿ ಹಿಡ್ಕೊಳ್ಳಲ್ಲ. ಅವತ್ತಿನ ರೇಟ್ ವೇರಿಯೇಷನ್ ನೋಡ್ಬಿಟ್ಟು 1 ರೂಪಾಯಿ 2 ರೂಪಾಯಿ ವೇರಿಯೇಷನ್ ಹತ್ಲಾಗಿ ಕೊಟ್ಬಿಡ್ತಾರೆ ಕೋಳಿ. ಆ ಥರ ಇರುತ್ತೆ. ಅವರೇ ಬಂದು ತಗೊಂಡೋಗ್ಬೇಕಾದ್ರೆ ಅವ್ರು ಗಾಡಿಗಳು ಬುಕ್ ಮಾಡ್ತಾರೆ. ಮಾರ್ಕೆಟಿಂಗ್ ಅವರು ಗಾಡಿಗಳು ಬುಕ್ ಮಾಡ್ತಾರೆ, ಅವ್ರು ಬಂದ್ಬಿಟ್ಟು ತಗೊಂಡು ಹೋಗ್ತಾರೆ. ಅವರು ಇವಾಗ ಒಂದು ಸ್ವಲ್ಪ ಜನ ರೈತರು ಇವಾಗ ನಾವೇ ಮರಿಗಳನ್ನ ನಾವೇ ತಂದು ಕಂಪ್ನಿ ಬೇಡ ನಾವೇ ಮಾರ್ತೀವಿ ಅಂದರೆ ಅದೇ ರೀತಿ ಮಾಡ್ಬೋದು. ಸ್ವಂತಕ್ಕೆ ಅದು ಸ್ವಂತಕ್ಕೆ ಸಾಕೋಬೋದು, ಏನು ಇದಿಲ್ಲ. ಅವ್ರ ಹಣೆ ಬರ ಅದು. ಸ್ವಂತಕ್ಕೆ ಮರಿ ಅದು ರೇಟ್ ಇದ್ದಂಗೆ ಇರುತ್ತೆ. 20 ರೂಪಾಯಿದಿಂದ ಹಿಡ್ದು 50 ರೂಪಾಯಿದವರೆಗೂ ಮರಿ ಇರುತ್ತೆ. ಅಂಥರ ಟೈಮಲ್ಲಿ ಏನು ರೇಟ್ ಇರುತ್ತೋ ಗೊತ್ತಿಲ್ಲ. 50 ರೂಪಾಯಿ ಸಿಗ್ಬೋದು, 30 ರೂಪಾಯಿ ಸಿಗ್ಬೋದು. ಅವ್ರು ಎಷ್ಟಕ್ಕೆ ಸಿಗುತ್ತೆ ಅವತ್ತಿನ ರೇಟಿಗೆ ಸಿಗುತ್ತೆ. ಫೀಡ್ ಮಾತ್ರ ರೇಟ್ ಇದ್ದೆ 2,000 ರೂಪಾಯಿ 50 kg ಮೂಟೆ. 2,000 ರೂಪಾಯಿ. 1,000 ಕೋಳಿ ಅಂತಂದರೆ 1,000 ಮರಿ ಸಾಕ್ತೀನಿ ಅಂದರೆ ಹತ್ರ 2 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ 1,000 ಮರಿಗೆ. ಕೋಳಿ ಫೀಡ್ ಎಲ್ಲ ಸೇರಿ 1,000 ಮರಿಗೆ 2 ಲಕ್ಷ ರೂಪಾಯಿ. ಅದರಲ್ಲಿ ಮ್ಯಾಕ್ಸಿಮಮ್ ಹೇಳ್ಬಿಡೋಣ ಒಂದು 20,000 ರೂಪಾಯಿ ಕಡಿಮೆ ಆಗ್ಬೋದು, ಬೇಡ 2 ಲಕ್ಷ ರೂಪಾಯಿ ಅಂತಲೂ ಆಗುತ್ತೆ 1,000 ಕೋಳಿಗೆ. ಇವಾಗ ನಿಮಗೆ ಅನ್ಸಿದ ಪ್ರಕಾರ ನೀವು ಇವಾಗ ಕಂಪ್ನಿ ಜಾಯಿನ್ ಆಗಿ ಮಾಡೋದು ಒಳ್ಳೇದು, ಇವಾಗ ಓನಾಗಿ ನೀವೇ ತಂದು ನೀವೇ ಮಾರೋದು ಏನು? ಅದು ವ್ಯಕ್ತಿ ಮೇಲೆ ಡಿಪೆಂಡು. ಆ ವ್ಯಕ್ತಿ ಆರ್ಥಿಕವಾಗಿ ಹೆಂಗಿರ್ತಾನೆ ಅನ್ನೋದ್ರ ಮೇಲೆ ಡಿಪೆಂಡು. ಲಾಸು ಆದರೂ ಅವನು ತಡ್ಕೊಳ್ಳೋ ಶಕ್ತಿ ಇದೆ ಅಂತಂದರೆ ಅವ್ನು ಏನು ಬೇಕಾದ್ರೂ ಮಾಡ್ಬೋದು. ಈಗ ಒಬ್ಬ ಮಧ್ಯಮ ವರ್ಗದನು ತಂದುಬಿಟ್ಟು ಅವನಿಗೆ ಲಾಸ್ ಆಯಿತು ಅಂದರೆ ಅವನು ಮತ್ತೆ ಎದ್ದೇಳೋದೇ ಕಷ್ಟ ಆಗ್ಬಿಡ್ತೈತಿ.
ಅಲ್ಲ ಇವಾಗ ನೀವು ಮಾಡಿದಿರಲ್ಲ ನಿಮಗೆ ನಾವು ಮೊದಲಿಂದ ಕಂಪ್ನಿ ಅಟ್ಯಾಚೆ, ನಾವು ಸ್ವಂತಕ್ಕೆ ಯಾವಾಗಲೂ ಸಾಕಿಲ್ಲ, ಕಂಪ್ನಿ ಅಟ್ಯಾಚಲ್ಲೇ ಬರ್ತಿದ್ದೀವಿ. ನಾವೇನು ಸ್ವಂತಕ್ಕೆ ಸಾಕೋ ಪ್ರಯತ್ನನೂ ಮಾಡಿಲ್ಲ, ಸಾಕಬೇಕು ಅನ್ನೋ ತಲೆಯಲ್ಲೂ ಇಲ್ಲ. ಮುಂದಿನ ದಿನಗಳು ಹೆಂಗಿರ್ತಾವೋ ಗೊತ್ತಿರಲ್ಲ, ಅದು ನೋಡೋಣ ಸಾಕೋಣ ನಾವೇ 1,000 ಅನ್ನೋ ದಿನ ಬರ್ಬೋದು. ಒಟ್ಟು ಮಾರ್ಕೆಟಿಂಗ್ ಏನಾದ್ರು ತೊಂದರೆ ಆಗುತ್ತಾ ಹಂಗೆ ಮಾಡಿದರೆ? ರೇಟ್ ಇತ್ತು ಅಂದರೆ ಯಾವುದೂ ತೊಂದರೆ ಇಲ್ಲ. ನಮ್ಮ ಹತ್ರ ಜನಗಳಿಗೆ ಬೇಡಿಕೆ ಇತ್ತು, ಕೋಳಿ ಬೇಡಿಕೆ ಇತ್ತು, ರೇಟ್ ಇತ್ತು ಅಂದರೆ ಮಂಗಳೂರಿಂದನೂ ಬರ್ತಾನೆ, ಕೇರಳದಿಂದನೂ ಬರ್ತಾನೆ, ಆಂಧ್ರದಿಂದನೂ ಇಲ್ಲಿ ಬರ್ತಾನೆ. ನಾನು ಇರೋ ಜಾಗಕ್ಕೆ ಗಾಡಿ ಬರ್ತವೆ. ರೇಟ್ ಇಲ್ಲ ಅಂದರೆ ಎಲ್ಲೇದು ಗಾಡಿ ಬರಲ್ಲ. ಈ ಬೆಂಗಳೂರಲ್ಲಿ ಎಲ್ಲರ ನೀರುಳ್ಳಿ ಹಾಕೊಂಡು ಹೋಗಿರ್ತೀವಿ, ರೇಟು ಬಿದ್ದೋತು ಅಂತಂದರೆ ಹೆಂಗೆ ಅಲ್ಲಲ್ಲೇ ಇರ್ತಿತ್ತು, ಹಂಗೆ ಸಾಮಾನ್ಯ ಕೋಳಿದ ಆ ಥರ ಆಗಲ್ಲ. ಏನಪ್ಪ ಅಂದರೆ ಕಾಸ್ಟ್ ಜಾಸ್ತಿ ಅಲ್ಲ, ಒಂಚೂರು ಸಮಸ್ಯೆ ಇರ್ತವೆ. ಅವನು ಆರ್ಥಿಕವಾಗಿ ಚೆನ್ನಾಗಿದ್ದು, ಹಣಕಾಸಿನಲ್ಲಿ ಚೆನ್ನಾಗಿದ್ದ, ಲಾಭ ತಡ್ಕೊಳಂಗಿದ್ದ ಅಂತಂದರೆ ಅವನು ಏನು ಬೇಕಾದ್ರೂ ಮಾಡ್ಬೋದು. ಹಾಂ ಸರ್, ಇವಾಗ ನೀವು ಎಷ್ಟು ದಿನದ ಕೋಳಿ ಸರ್ ಇದೆಯಲ್ಲ? ಇದು 15 ದಿನದ ಕೋಳಿ ಸರ್. ಇದು ಈ ಸತಿ ಯಾವ ಥರ ಬಂದಿತ್ತೇವೆ ಎಲ್ಲ ಪ್ರೊಡಕ್ಷನ್ ಎಲ್ಲ? ಚೆನ್ನಾಗಿ ಬಂದಿದೆ. ಹಾಂ, 15 ದಿವಸ 550 ಗ್ರಾಮ್ ಇದೆ ಕೋಳಿ. 550. ಇವಾಗ ಹೈಯೆಸ್ಟ್ ಅಂದ್ರೆ ನೀವು ಯಾವ ರೀತಿ ಇವಾಗ ಹೆಚ್ಚು ಅದ್ರ ತೂಕ ಬರ್ಬೇಕಂದ್ರೆ ಏನೇನು ಯಾವ್ದಾರ ಮೆಡಿಸಿನ್ ಉಪಯೋಗಿಸ್ತೀರಾ? ಹೌದೌದು, ಮೆಡಿಸಿನ್ ಉಪಯೋಗಿಸ್ತೀವಿ. ಇದು ದಿಲಿಪ್ಲೆಕ್ಸ್ ಅಂತ ಹೇಳ್ಬಿಟ್ಟು, ಆಮೇಲೆ ಇದು ಚಿಕ್ಸ್ಪ್ಲೆಕ್ಸ್ ಅಂತ ಹೇಳ್ಬಿಟ್ಟಿದ್ದು. ಇದು ಮರಿಂದಲೂ ಇದು ಡೆಡ್ ಹ್ಯಾಂಡ್ವರೆಗೂ ಕೊಡ್ಬೋದು. ಇದನ್ನ 40 ದಿವಸದವರೆಗೂ ಕೊಡ್ಬೋದು. ಇದನ್ನ ಇದು ಕೊಟ್ಟರೆ ಏನಪ್ಪ ಅಂತಂದರೆ FCR ಚೆನ್ನಾಗಿ ಬರುತ್ತೆ. FCR ಅದು ಅವಾಗಲೇ ಹೇಳಿದ್ನಲ್ಲ, ಕಡಿಮೆ ಫೀಡ್ ತಿಂದು ತೂಕ ಚೆನ್ನಾಗಿ ಬರುತ್ತೆ. ಅಲ್ಲಿಗೆ ಏನಾಗುತ್ತೆ, ನಮಗೆ ಕಾಸ್ಟ್ ಜಾಸ್ತಿ ಸಿಗುತ್ತೆ ನಮಗೆ. ಹಂಗಾಗ್ಬಿಟ್ಟು ಈ ಮೆಡಿಸಿನ್ನು ಯೂಸ್ ಮಾಡೋದ್ರಿಂದ ಒಳ್ಳೆ ಉಪಯೋಗ ಐತಿ ಇದನ್ನ. ಇವಾಗ ಅದರಿಂದ ಏನಾದ್ರು ಡಿಸ್ಅಡ್ವಾಂಟೇಜ್ ಏನಾರು ಸೈಡ್ ಎಫೆಕ್ಟ್ ಏನಾರು ಇದಾವ? ಸೈಡ್ ಎಫೆಕ್ಟ್ ಏನಿಲ್ಲ, ಇದರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ, ಒಳ್ಳೆ ಟಾನಿಕ್ ಅದು. ಹಂಗಾಗಿ ಇದು ಕೋಳಿ ಚೆನ್ನಾಗಿ ಬರುತ್ತೆ ಇದರಲ್ಲಿ. ಅದೊಂದೇ ಉಪಯೋಗಿಸಿರೋದು ಮತ್ತೆ ಯಾವ್ದಾದ್ರು ಇಲ್ಲ, ಇದು ದಿಲಿಪ್ಲೆಕ್ಸ್ ಇದನ್ನು ಉಪಯೋಗ ಮಾಡಿದ್ದೀವಿ. ಇದು ಚಿಕ್ಸ್ಪ್ಲೆಕ್ಸ್ ಐತಲ್ಲ, ಇದನ್ನು ಉಪಯೋಗ ಮಾಡಿದ್ದೀವಿ. ಇದರಿಂದ ಮಾರ್ಟಾಲಿಟಿ ಕಂಟ್ರೋಲ್ ಆಗುತ್ತೆ, ಬಾಡಿ ವೆಯ್ಟ್ ಚೆನ್ನಾಗಿ ಗ್ರೋತ್ ಚೆನ್ನಾಗಿ ಬರುತ್ತೆ. ಈ ರೋಗಗಳು ಏನಾರು ಇದ್ದರೆ ಅದು ಇದರಲ್ಲೇ ಅವಾಯ್ಡ್ ಆಗ್ತವೆ. ಇದು ಡೈಲಿ 1/2 ಲೀಟ್ರ್ ಕೊಡ್ತೀವಿ. ಇದನ್ನು ಡೈಲಿ 1/2 ಲೀಟ್ರ್ ಉಪಯೋಗ ಮಾಡ್ತೀವಿ. ಇದನ್ನೇ 5 ಲೀಟ್ರ್ ಕ್ಯಾನು ಅಂದರೆ ಒಂದು 9 ಇಂದ 10 ದಿವಸ ಬರುತ್ತೆ ಇದು. ನೀವು ಇವಾಗ ಅದನ್ನ ಎಲ್ಲಿ ತಗೊಂಡ್ರಿ ಸರ್? ಇದು ನಮ್ಮ ಸ್ನೇಹಿತರೊಬ್ರು ಇದ್ದಾರೆ ಅರಸೀಕೆರೆಯಲ್ಲಿ, ಅವ್ರ ಕಡೆಯಿಂದ ಇದು ನಾವು ತರಿಸ್ತಾ ಇದ್ದೀವಿ ಇದನ್ನು.